ಆತ್ಮೀಯರೇ, ಎನಲಿಟಿಕಲ್ ಮೀ ಚಾನೆಲ್ನಲ್ಲಿ ಇವತ್ತು ನಾನು ಎಂಪಿರಿಕಲ್ ಫಾರ್ಮುಲಾ ಕಂಡುಹಿಡಿಯುವಂತಹ ರೀತಿಯನ್ನು ವಿವರಿಸಲಿಕ್ಕಿದ್ದೇನೆ. ಅದಕ್ಕೆ ಪೂರಕವಾಗಿ ಕೆಲವೊಂದಷ್ಟು ಅಂಶಗಳು ನಿಮಗೆ ಒಂದ್ಸತಿ ನೆನಪು ಮಾಡಿಸ್ಕೊಂಡು ನಾನು ಮುಂದೆ ಹೋಗ್ತೇನೆ. ಈ ಪಾಠಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು. ನಿಮಗೆ ಲಾಂಗ್ ಆನ್ಸರ್ಗೆ ಮಾತ್ರ ಅಲ್ಲ, ಬೇರೆ RRB, KAS, IAS ನಂತಹ ಪರೀಕ್ಷೆಗಳಿಗೆ ಕೂಡ ನಿಮಗೆ MCQಗೆಲ್ಲ ಕೇಳುವಾಗ ಈ ಪ್ರಶ್ನೆಗಳೆಲ್ಲ ಬೇಕಾಗ್ತದೆ. ಇಲ್ಲಿರುವಂತಹ ಕಾನ್ಸೆಪ್ಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು. ರಸಾಯನಶಾಸ್ತ್ರದ ಬೇಸಿಕ್ ವಿಷಯಗಳೇ ಇದರಲ್ಲಿ ಇರುವಂತದ್ದು. ಓಕೆ, ಆ ಕ್ಯಾಲ್ಕುಲೇಷನ್ಸ್ ಅದೆಲ್ಲ GPSTRನವರಿಗೆ ಇರುವಂತಹ ಲಾಂಗ್ ಆನ್ಸರ್ಗೆ ಬೇಕಾದಂತಹ ವಿಷಯಗಳು. ಆದ್ರೆ ಇದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಖಂಡಿತವಾಗಿ ಬೇಕಾದಂತಹ ಬೇಸಿಕ್ ಅಂಶಗಳು. ಹಾಗೆ ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಕೊನೆಯ ತನಕ ನೋಡಿ. ಫ್ರೆಂಡ್ಸಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದಿದ್ದವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಈ ಹಿಂದೆ ಹಾಕಿದಂತಹ ಪಾಠಗಳನ್ನೆಲ್ಲ ನೋಡ್ಕೊಳ್ಳಿ. ಖಂಡಿತವಾಗಿ ಬರುವಂತಹ ಎಲ್ಲ ಪರೀಕ್ಷೆಗಳು ನಿಮಗೆ ತುಂಬಾ ಈಸಿ ಆಗ್ತದೆ. ನಿಮಗೆ RRB ಅವರಿಗೆ ತುಂಬಾ ಈ ಪರಮಾಣು ವಿನ್ಯಾಸದ ಬಗ್ಗೆ ಅಥವಾ ಪರಮಾಣುವಿನ ಸ್ಟ್ರಕ್ಚರ್ನ ಬಗ್ಗೆ ತುಂಬಾ ಪ್ರಶ್ನೆಗಳನ್ನ ಕೇಳ್ತಾರೆ. ಅದಕ್ಕೆ ಎಲ್ಲದಕ್ಕೂ ನಿಮಗೆ ಇದರಲ್ಲಿ ಆನ್ಸರ್ ಸಿಗ್ತದೆ. ಓಕೆ, ನನ್ನ ವಿಡಿಯೋಸ್ ಫಸ್ಟ್ ಇಂದಲೇ ನೋಡಿ. ತುಂಬಾ ನಿಮಗೆ ಸುಲಭ ಆಗುವಂತಹ ರೀತಿಯಲ್ಲಿ ನಾನು ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಎರಡರಲ್ಲೂ ನಿಮಗೆ ವಿವರಿಸಿದ ಕಾರಣ ನಿಮಗೆ ತುಂಬಾ ಈಸಿ ಆಗ್ತದೆ. ಖಂಡಿತವಾಗಿ ನೋಡ್ಕೊಳ್ಳಿ. ಓಕೆ, ನಾನು ಪರಮಾಣು ಸಂಕೇತವನ್ನು ನೆನಪಿಸಿಕೊಂಡು ನಾನು ಮುಂದೆ ಹೋಗ್ತೇನೆ. ಈಗ ಪರಮಾಣು ಸಂಕೇತ ಅಥವಾ ಅಟಾಮಿಕ್ ಸಿಂಬಲ್ ಅಂದ್ರೆ ಇದು ಮುಂದೆ ನಿಮ್ಗೆ ಎಂಪಿರಿಕಲ್ ಫಾರ್ಮುಲಾ ಬರೆಯುವಾಗ ಬೇಕಾಗ್ತದಲ್ಲ, ಅದಕ್ಕೋಸ್ಕರ. ಈ ರಾಸಾಯನಿಕ ಸಂಕೇತ ಒಂದು ಧಾತುವನ್ನು ರೆಪ್ರೆಸೆಂಟ್ ಮಾಡುವಂಥದ್ದು ಅಥವಾ ಒಂದು ಧಾತುವನ್ನು ಪ್ರತಿನಿಧಿಸುವಂತಹ ಒಂದು ಅಥವಾ ಎರಡು ಅಕ್ಷರಗಳ ಸಂಕ್ಷಿಪ್ತವಾದಂತಹ ಸಂಕೇತ ಅಂತ ನಾವು ವ್ಯಾಖ್ಯಾನ ಕೊಡ್ಬೋದು. ಒಂದು ಡೆಫಿನೇಷನ್ ಅಂತ ಕೇಳುವಾಗ ನಿಮಗೆ ಒಂದು ಸೆಂಟೆನ್ಸ್ ರೂಪದಲ್ಲಿ ಬೇಕಾಗ್ತದೆ. ರಾಸಾಯನಿಕ ಸಂಕೇತ ಅಂದ್ರೆ ಒಂದು ಧಾತುವನ್ನು ಪ್ರತಿನಿಧಿಸುವಂತಹ ಒಂದು ಅಥವಾ ಎರಡು ಅಕ್ಷರಗಳ ಸಂಕ್ಷಿಪ್ತವಾದಂತಹ ಒಂದು ಸಂಕೇತ. ಇದರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ರಸಾಯನಶಾಸ್ತ್ರದ ಪಾರ್ಟ್ 1 ನಲ್ಲಿ ನಾನು ಸರಿಯಾಗಿ ವಿವರಣೆ ಕೊಟ್ಟಾಗಿದೆ. ಈಗ ಮತ್ತೆ ಅವಶ್ಯಕತೆ ಇಲ್ಲ. The chemical symbol is a short notation of 1 or 2 letters representing an element. ಎಕ್ಸಾಂಪಲ್ಸ್ ಒಂದೆರಡು ನೋಡು, ಆಗ ನಿಮಗೆ ಅಲ್ಲಿ ಕಲ್ತದ್ದು ನೆನಪಾಗ್ತದೆ. ಹೈಡ್ರೋಜನ್ಗೆ ನಾವು H ಅಂತ ಕೊಡ್ತೇವೆ. ಹೀಲಿಯಂಗೆ ಅಲ್ಲಿ H ಹೈಡ್ರೋಜನ್ಗೆ ಕೊಟ್ಟ ಕಾರಣ ವಿಲ್ ಟೇಕ್ ಇಟ್ ಆಸ್ HE. ಲಿಥಿಯಂ Li, ಬೆರಿಲಿಯಂ Be, ಬೋರಾನ್ B. In some cases we will take Latin or Greek words also. ಸೊ ಸೋಡಿಯಂ, ನೇಟ್ರಿಯಂ ಇದ್ದದ್ದು Na ಅಂತ ತಗೊಳ್ತೇವೆ. ಅಂದ್ರೆ ಕೆಲವು ಸಂದರ್ಭದಲ್ಲಿ ಇಂಗ್ಲಿಷ್ ಅಕ್ಷರದ ಮೊದಲ ಅಕ್ಷರ, ಎರಡನೇ ಅಕ್ಷರ, ಒತ್ತಕ್ಷರ. ಫಾರ್ ಎಕ್ಸಾಂಪಲ್ ಕ್ಲೋರಿನ್ನಲ್ಲಿ Cl ತೆಕ್ಕೊಂಡಾಗಿದೆ. ಹಾಗಾಗಿ ಬೇರೆ ಬೇರೆದಕ್ಕೆ ಲ್ಯಾಟಿನ್ ಅಥವಾ ಗ್ರೀಕ್ ಶಬ್ದಗಳನ್ನು ಕೂಡ, ಅದರ ಅಕ್ಷರಗಳನ್ನು ಕೂಡ ಬಳಸಿಕೊಳ್ಳಲಾಗಿದೆ. ಸೋಡಿಯಂ, ಪೊಟ್ಯಾಸಿಯಂ ಎಲ್ಲ ಅದಕ್ಕೆ ಉದಾಹರಣೆಗಳು. ಓಕೆ, ಇನ್ನು ಕೆಲವು ತಾತ್ಕಾಲಿಕವಾದಂತಹ ಧಾತುಗಳು ಅಂದ್ರೆ ಅದಕ್ಕೆ ಪರ್ಮನೆಂಟ್ ಆಗಿ ಅದರೆಲ್ಲ ಲಕ್ಷಣಗಳನ್ನು ಕಂಡು ಹಿಡಿದಾಗಿರೋದಿಲ್ಲ, ಅಥವಾ ಅದನ್ನು ಒಂದು 120ರದ್ದು ಫಾರ್ ಎಕ್ಸಾಂಪಲ್ ಅದೊಂದು ಇದೆ ಅಂತ ಕಲ್ಪಿಸಿಕೊಂಡಿದೆ, ಬಟ್ ಅದು ಕಂಡು ಹಿಡಿದಾಗ್ಲಿಲ್ಲ, ಅದಕ್ಕೆ ಯಾವುದೇ ಲಕ್ಷಣಗಳು ನಮ್ಗೆ ಗೊತ್ತಿಲ್ಲ, ಬಟ್ ಊಹಿಸಿಕೊಂಡು ಆ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಒಂದು ಪ್ಲೇಸ್ ಅಲ್ಲಿ ಇಟ್ಟಿದೆ ಅಲ್ವಾ. ಅಂತಹದ್ದಕ್ಕೆ ನಾವು 3 ಅಕ್ಷರಗಳನ್ನು ತಗೊಳ್ಳುವಂತಹ ಸಂಕೇತವನ್ನು ಕೊಡ್ತೇವೆ. ಇನ್ ದ ಕೇಸ್ ಆಫ್ ಸಮ್ temporary elements, symbols are of 3 letters that are based on the element's atomic number. ಓಕೆ, ಅಟಾಮಿಕ್ ನಂಬರ್ ಮತ್ತೆ ಅದು ಯಾವುದಕ್ಕೆ ಹೋಲಬಹುದು ಹೇಳುವಂತಹ ಒಂದು ಕಲ್ಪನೆಯಲ್ಲಿ ಕೊಟ್ಟಂತಹ ಹೆಸರಾಗಿರ್ತದೆ ಅದು. ಇದನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೇನೆ. ಉದಾಹರಣೆಗೆ ಅನ್ಬಿನಿಲಿಯಂ, ಇದನ್ನು ಎಕಾರೇಡಿಯಂ ಅಥವಾ ಇದು ಎಲಿಮೆಂಟ್ 120. ಓಕೆ, ಅದಕ್ಕೆ ಅನ್ಬಿಲಿಯಂ ಹೆಸರು ಕೊಟ್ಟಿದ್ದಾರೆ. UBN ಅಂತ ಅದಕ್ಕೆ ಕೊಟ್ಟಿದ್ದಾರೆ. U ಕ್ಯಾಪಿಟಲ್ ತಗೊಂಡಿದೆ, B ಮತ್ತು N ಸ್ಮಾಲ್ ಲೆಟರ್ ಕೊಟ್ಟಿದೆ. ಇದರ ಪರಮಾಣು ಸಂಖ್ಯೆ 120 ಹೇಳುವಂಥದ್ದು. ಆ ಪ್ಲೇಸ್ ಅಲ್ಲಿ ಅದನ್ನು ಇಡಲಾಗಿದೆ. ಓಕೆ, ಎಕಾರೇಡಿಯಂ ಅಂತ ಕೂಡ ಇದನ್ನು ಕರೀತಾರೆ. ಇದು ಯಾವುದು, ಇದು ಎಲಿಮೆಂಟ್ ಅಲ್ಲಿ ಕಂಡು ಹಿಡಿದಾಗ್ಲಿಲ್ಲ, ಇದೊಂದು ಊಹಿಸಿಕೊಂಡಂತಹ ಇದು ಒಂದು ಇದೆ ಅಂತ. ಓಕೆ, ಈ ರೀತಿ. ಇನ್ನು ಅಣುಸೂತ್ರ ಅಂದ್ರೆ ಏನು, ಮಾಲಿಕ್ಯುಲರ್ ಫಾರ್ಮುಲಾ ಅಂದ್ರೆ ಏನು, ಇದು ಕೂಡ ನಿಮಗೆ ಡೆಫಿನೇಷನ್ಗೆ ಕೇಳ್ತಾರೆ. ಕೆಲವೊಂದಷ್ಟು ಎಕ್ಸಾಂಪಲ್ಸ್ ಕೊಡಿ ಅಂತಲೂ ಕೂಡ ಕೇಳ್ತಾರೆ. ಅದಕ್ಕೋಸ್ಕರ ಈ ಅಣುಸೂತ್ರ ಅಂದ್ರೆ ಒಂದು ಸಂಯುಕ್ತದ ರಾಸಾಯನಿಕ ಸೂತ್ರ. ಇದು ಸಂಯುಕ್ತದ ರಾಸಾಯನಿಕ ಸೂತ್ರ. ಅಥವಾ ಅಣುರೂಪದಲ್ಲಿ ನಾವು O2, ಆಕ್ಸಿಜನ್ ಅನ್ನು O2 ಅಂತೆಲ್ಲ ಬರೀತೇವೆ, ಅದು ಕೂಡ ಹೌದು. ಇದು ಸಂಯುಕ್ತದ ಅಣುವಿನಲ್ಲಿ
ಮೂಲ ಧಾತುಗಳದ್ದು ಗೊತ್ತಾಗ್ತದೆ ನಿಮಗೆ O2 H2 ಇದು ನೋಡುವಾಗ. ಬಟ್ ಸಂಯುಕ್ತದಲ್ಲಿ ಆದ್ರೆ ಅದು ಆ ಸಂಯುಕ್ತದಲ್ಲಿರುವಂತಹ ಒಂದು ಅಣುವಿನಲ್ಲಿ ಎಷ್ಟು ವಿಧದ ಪರಮಾಣುಗಳಿದೆ ಮತ್ತು ಎಷ್ಟು ಇದೆ, ಅದರ ಸಂಖ್ಯೆ ಮತ್ತು ವಿಧ ಎರಡನ್ನೂ ಸೂಚಿಸ್ತದೆ. ಅದು ನೆನಪಿರಬೇಕು ನಿಮ್ಗೆ. ಮಾಲಿಕ್ಯುಲರ್ ಫಾರ್ಮುಲಾ ಏನನ್ನು ತೋರಿಸ್ತದೆ ಅಂತ ಕೇಳಿದ್ರೆ ಅದು ಆ ಸಂಯುಕ್ತ ವಸ್ತುವಿನ ಒಂದು ಅಣುವಿನಲ್ಲಿರುವ ಪರಮಾಣುಗಳ ವಿಧಗಳು ಮತ್ತು ಎಷ್ಟು ಸಂಖ್ಯೆಯಲ್ಲಿದೆ ಅನ್ನೋದನ್ನು ತೋರಿಸ್ತದೆ. ಎ ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಎ ಕೆಮಿಕಲ್ ಫಾರ್ಮುಲಾ ಆಫ್ ಎ ಮಾಲಿಕ್ಯುಲರ್ ಕಾಂಪೌಂಡ್ that shows the kinds and numbers, kinds of elements and the number of that atoms, okay, present in a molecule of the compound. For example, H2O. Here H2O means this is water, the name of the water or molecular formula of water. This shows there are two elements in that one molecule of water, H and O. Another thing, two hydrogen atoms and one oxygen atom is present in one molecule of water ಅಂತ ತೋರಿಸ್ತದೆ ಅಲ್ವಾ. ಇದು H2O ಹೇಳಿದ್ರಲ್ಲಿ ಇದು ನೀರಿನ ಒಂದು ಅಣುವಿನ ಸೂತ್ರ ಅಂತ ಗೊತ್ತಾಗ್ತದೆ ನಿಮಗೆ. ಅದರಲ್ಲಿರುವಂತಹ ಪರಮಾಣುಗಳು ಯಾವುದು ಅಂತ ಗೊತ್ತಾಗ್ತದೆ. ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅಂತ ಗೊತ್ತಾಗ್ತದೆ. ಹೈಡ್ರೋಜನ್ ನ ಎಷ್ಟು ಪರಮಾಣು ಇದೆ ಅಂತಲೂ ಗೊತ್ತಾಗ್ತದೆ, ಆಕ್ಸಿಜನ್ ನ ಎಷ್ಟು ಪರಮಾಣು ಇದೆ ಅಂತಲೂ ಗೊತ್ತಾಗ್ತದೆ. ಓಕೆ, ಇದು ಮಾಲಿಕ್ಯುಲರ್ ಫಾರ್ಮುಲಾ ಅಥವಾ ಅಣುಸೂತ್ರದ ವಿಶೇಷತೆ. ಓಕೆ, ಇಲ್ಲಿ ಇದು ಚಿಕ್ಕ ಸಂಖ್ಯೆ ಮತ್ತು ಒಂದು ಸಂಪೂರ್ಣ ಅನುಪಾತ ಇರುವಂತಹದ್ದು. ಒಂದು ನಿಜವಾದ ಒಂದು ಅಣುವಿನಲ್ಲಿ ಪರಮಾಣುಗಳು ಹೇಗೆ ಜೋಡಣೆ ಆಗಿದೆ ಇದನ್ನು ಇದು ಸೂಚಿಸುವುದಲ್ಲ, ಎಷ್ಟೆಷ್ಟು ಇದೆ ಅನ್ನೋದನ್ನು ಮಾತ್ರ ಸೂಚಿಸ್ತದೆ. ಉದಾಹರಣೆ ಹೈಡ್ರೋಜನ್ ಪೆರಾಕ್ಸೈಡ್, ಇದು H2O2. H2O ಅಂದ್ರೆ ನೀರು, H2O2. ಹಾಗಾದ್ರೆ ಇದರಲ್ಲಿ ಅಣುಗಳ ಜೋಡಣೆ ಹೇಗೆ ಆಗಿದೆ? ಅಲ್ಲಿ H2O ಹೇಳಿದ್ರೆ ಅಲ್ಲಿಯೂ ಕೂಡ ಎರಡು ಧಾತುಗಳು ಇರುವಂತದ್ದು, ಇಲ್ಲಿ ಕೂಡ ಎರಡು ಧಾತುಗಳು. ಆದ್ರೆ ಇಲ್ಲಿ H2 ಮತ್ತು H ಎರಡಿದೆ, O ಕೂಡ ಎರಡು ಇದೆ ಅಲ್ವಾ. ಇಲ್ಲಿ ಅದು ಯಾವ ರೀತಿ ಇದೆ ಇದನ್ನೆಲ್ಲ ಆಣ್ವಿಕ ಸೂತ್ರ ಸೂಚಿಸ್ತದೆ ಅಥವಾ ಅಣುಸೂತ್ರ ಅಂತ ಹೇಳಿದ್ದು ಸೂಚಿಸ್ತದೆ. ಓಕೆ, ಇಟ್ ಇಸ್ ದ ಸ್ಮಾಲೆಸ್ಟ್ ಹೋಲ್ ನಂಬರ್ ರೇಷಿಯೋ ಆಫ್ ಆಟಮ್ಸ್ ಬಟ್ ಡಸ್ ನಾಟ್ ನೆಸೆಸರಿಲಿ ರೆಪ್ರೆಸೆಂಟ್ ದ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಇನ್ actual molecule. For example, a molecule of hydrogen peroxide is made up of 2 atoms of oxygen and 2 atoms of hydrogen. They are bonded together. The molecular formula becomes H2O2. ಇದು ಅಂದ್ರೆ ಒಂದು ಧಾತುವಿನ ಎಷ್ಟು ಪರಮಾಣುಗಳು ಆ ಸಂಯುಕ್ತದ ಒಂದು ಅಣುಸೂತ್ರದಲ್ಲಿದೆ ಅನ್ನೋದು ನಮಗೆ ಗೊತ್ತಾಗ್ತದೆ ಅಷ್ಟೇ. ಓಕೆ, ಮಾಲಿಕ್ಯುಲರ್ ಫಾರ್ಮುಲಾ ಟೆಲ್ಸ್ us how many atoms of each element are ಇನ್ ಎ ಕಾಂಪೌಂಡ್ ಅನ್ನುವಂಥದ್ದು ನಮಗೆ ಅಣುಸೂತ್ರದಲ್ಲಿ ಗೊತ್ತಾಗುವುದು, ಮಾಲಿಕ್ಯುಲರ್ ಫಾರ್ಮುಲಾದಲ್ಲಿ ಗೊತ್ತಾಗುವಂಥದ್ದು. ಈಗ ನಾವು ನೋಡಲಿಕ್ಕೆ ಹೋಗ್ತಾ ಇರೋದು ಯಾವುದು? ಪ್ರಾಯೋಗಿಕ ಸೂತ್ರ ಅಥವಾ ಎಂಪಿರಿಕಲ್ ಫಾರ್ಮುಲಾ. ಈ ಎಂಪಿರಿಕಲ್ ಫಾರ್ಮುಲಾ ಅಂದ್ರೆ ಇದು ಪ್ರಾಯೋಗಿಕ ಸೂತ್ರ. ಇದರ ಈ ಸಂಯುಕ್ತದಲ್ಲಿರುವಂತಹ ಪರಮಾಣುಗಳ ಪೂರ್ಣ ಅನುಪಾತವನ್ನು ನಾವು ನೋಡ್ತೇವೆ, ಎಷ್ಟು ಅನುಪಾತದಲ್ಲಿ ಅದು ಸೇರಿದೆ ಅಂತ ನೋಡ್ತೇವೆ. The empirical formula of ನಿಮಗೆ ಡೆಫಿನೇಷನ್ ಬೇಕು ಅಂದ್ರೆ the empirical formula of a chemical compound is the ratio of the simple whole number of atoms present in the compound. ಅಂದ್ರೆ ಫಾರ್ ಎಕ್ಸಾಂಪಲ್ ಇದು ಬಿಡಿಸಿ ಹೇಳ್ತಾ ಹೋಗ್ತೇನೆ ನಾನು, ಹೇಗೆ ಮಾಡುದು ಅಂತ ಕೂಡ ಹೇಳ್ತಾ ಹೋಗ್ತೇನೆ. ಹಾಗಾಗಿ ವಿಡಿಯೋವನ್ನು ಕೊನೆಯ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಫಾರ್ ಎಕ್ಸಾಂಪಲ್ ಗ್ಲೂಕೋಸ್, ಇದರ ಅಣುಸೂತ್ರ ಅಥವಾ ಮಾಲಿಕ್ಯುಲರ್ ಫಾರ್ಮುಲಾ ಏನು ಅಂತ ಹೇಳ್ತೇವೆ ನಾವು? C6H12O6 ಅಂತ ಹೇಳ್ತೇವೆ. ಓಕೆ, ರೈಬೋಸ್ ಇದು C5H10O5. ಅಸಿಟಿಕ್ ಆಸಿಡ್ ಇದು C2H4O2. ಅಂದ್ರೆ ಫಾರ್ಮಾಲ್ಡಿಹೈಡ್ CH2O. ಇದು ಎಲ್ಲ ಬೇರೆ ಬೇರೆ ಅಣುಸೂತ್ರಗಳು. ದೀಸ್ ಆರ್ ಆಲ್ ಡಿಫರೆಂಟ್ ಮಾಲಿಕ್ಯುಲರ್ ಫಾರ್ಮುಲಾಸ್. ಆದ್ರೆ ಇಲ್ಲಿ ಪ್ರಾಯೋಗಿಕ ಸೂತ್ರ ಅಂತ ಹೇಳ್ತೇವಲ್ಲ ಅದು ಒಂದೇ ಆಗಿರ್ತದೆ. ಯಾವುದಿದು? CH2O. ಇಲ್ಲಿ CH2O ಅಂದ್ರೆ ಏನು ಅಂತ ಕೇಳಿದ್ರೆ ನೀವೇನು ಹೇಳ್ತೀರಿ? ಫಾರ್ಮಾಲ್ಡಿಹೈಡ್ ಅಂತ ಹೇಳ್ತೀರಿ. ಬಟ್ ಎಂಪಿರಿಕಲ್ ಫಾರ್ಮುಲಾ ಹೇಳುವಾಗ ಅಲ್ಲಿ CH2O ಆಯ್ತು. ಅಂದ್ರೆ ಅದರ
ಅತ್ಯಂತ ಸಿಂಪಲ್ ಫಾರ್ಮ್ ಅಲ್ಲಿ, ಫಾರ್ ಎಕ್ಸಾಂಪಲ್ ರೈಬೋಸ್ C5H10O5 ಅದನ್ನು ಮತ್ತಷ್ಟು ಶಾರ್ಟ್ ಮಾಡಿದಾಗ, ಅಂದ್ರೆ C5H10 ಇದೆ, ಹಾಗಾಗಿ C1H2 ಅಂತ ತಗೊಳ್ಬಹುದು. O5 ಇದೆ, ಹಾಗಾಗಿ CH2O ಅಂತ ತಗೊಳ್ಬಹುದು. ಅದೇ ತರ C6H12O6 ಅಂತ ಹೇಳ್ತೇವೆ. ಇಲ್ಲಿ H ಮಾತ್ರ ಡಬಲ್ ಇರೋದು, ಉಳಿದ ಎರಡು ಸೇಮ್ ಇದೆ, ಹಾಗಾಗಿ CH2O ಅಂತ ಇದನ್ನ ಎಂಪಿರಿಕಲ್ ಫಾರ್ಮುಲಾ ಆಗಿ ತಕೊಳ್ಬಹುದು. ಅಂದ್ರೆ ಪ್ರಾಯೋಗಿಕ ಸೂತ್ರವಾಗಿ ಇದರದ್ದು ಯಾವುದು ಅಂತ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೀಗೂ ಕೇಳ್ಬಹುದು, ಗ್ಲೂಕೋಸ್, ರೈಬೋಸ್, ಅಸಿಟಿಕ್ ಆಸಿಡ್, ಫಾರ್ಮಾಲ್ಡಿಹೈಡ್ ಅವುಗಳದೆಲ್ಲ ಅಣುಸೂತ್ರವನ್ನು ಕೊಟ್ಟು ಇದರ ಪ್ರಾಯೋಗಿಕ ಸೂತ್ರ, ಇದರ ಎಂಪಿರಿಕಲ್, ವಾಟ್ಸ್ ದ ಎಂಪಿರಿಕಲ್ ಫಾರ್ಮುಲಾ ಆಫ್ ದಿಸ್ ಅಂತ ಕೇಳಬಹುದು. ಅಂತ ಸಂದರ್ಭದಲ್ಲಿ ನೀವು ಅದನ್ನು ಡಿವೈಡ್ ಮಾಡ್ಕೊಂಡು ಅದರ ಶಾರ್ಟೆಸ್ಟ್ ಎಷ್ಟು ಅದರಲ್ಲಿ ನೋಡ್ಕೊಂಡು ನೀವು ಹೇಳ್ಬೇಕು. ಎಂಪಿರಿಕಲ್ ಫಾರ್ಮುಲಾ ಎಲ್ಲದಕ್ಕೂ ಒಂದೇ CH2O. ಅಥವಾ ಹೀಗೂ ಕೇಳಬಹುದು, ಎಲ್ಲ ಎಕ್ಸಾಂಪಲ್ಸ್ ಕೊಡ್ಬೋದು, ಕೊಟ್ಟು ಡ್ಯಾಶ್ ಇಸ್ ದ ಎಂಪಿರಿಕಲ್ ಫಾರ್ಮುಲಾ ಫಾರ್ ದಿಸ್ ಅಂತ ಕೊಟ್ಟು ಅಲ್ಲಿ C2H2O ಅಥವಾ C2H2O2 ಈ ತರ ಎಲ್ಲ ಕೊಟ್ಟು CH2O ಕೂಡ ಒಂದಲ್ಲಿ ಆಪ್ಷನ್ ಇರ್ಬೋದು. ಓಕೆ, ಅಥವಾ ಲಾಂಗ್ ಆನ್ಸರಿಗೂ ಕೇಳ್ಬೋದು, ಇದನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೂಡ ಕೇಳ್ಬೋದು. ಹಾಗಾಗಿ ಇದನ್ನು ಇಷ್ಟು ಡಿಟೇಲ್ ಆಗಿ ಕೊಟ್ಟದ್ದು ನಾನು. ಹಾಗಾಗಿ ಮಾಲಿಕ್ಯುಲರ್ ಫಾರ್ಮುಲಾ ಮೇ ಬಿ ಡಿಫರೆಂಟ್, ಬಟ್ ಎಂಪಿರಿಕಲ್ ಫಾರ್ಮುಲಾ ಸೇಮ್ ಇರ್ತದೆ ಕೆಲವುದಕ್ಕೆ, ಇದು ನೆನ್ಪಿಟ್ಕೊಳ್ಳಿ. ಅಂದ್ರೆ ಇಲ್ಲಿ ಅಣುಸೂತ್ರ ಮತ್ತು ಪ್ರಾಯೋಗಿಕ ಸೂತ್ರವನ್ನು ನಾವು ಒಟ್ಟಿಗೆ ತಕೊಂಡ್ರೆ ಅದು ಏನೇನು ಅಂತ ಮತ್ತೆ ಪುನಃ ಹೇಳ್ತಾ ಇದ್ದೇನೆ. ಪ್ರತಿ ಧಾತುವಿನ ಎಷ್ಟು ಪರಮಾಣು ಸಂಯುಕ್ತದಲ್ಲಿ ಇದೆ ಅನ್ನೋದನ್ನು ಆಣ್ವಿಕ ಸೂತ್ರ ಹೇಳ್ತದೆ. ಅಟಾಮಿಕ್ ಸ್ಟ್ರಕ್ಚರ್ ಇದು ಯಾವುದು ಮಾಲಿಕ್ಯುಲರ್ ಫಾರ್ಮುಲಾ ನಿಮಗೆ ಹೇಳ್ತದೆ, ಅಣುಸೂತ್ರ ಹೇಳ್ತದೆ. ಮಾಲಿಕ್ಯುಲರ್ ಫಾರ್ಮುಲಾ ಟೆಲ್ಸ್ ಅಸ್ ಹೌ ಮೆನಿ ಆಟಮ್ಸ್ ಆಫ್ ಈಚ್ ಎಲಿಮೆಂಟ್ ಆರ್ ಇನ್ ಎ ಕಾಂಪೌಂಡ್. ಪ್ರಾಯೋಗಿಕ ಸೂತ್ರ ಸಂಯುಕ್ತದಲ್ಲಿನ ಧಾತುಗಳ ಸರಳ ಅಥವಾ ಕಡಿಮೆ ಅನುಪಾತ ಯಾವುದಿದೆ, ಅಲ್ಲಿ ಹೇಳಿದ್ನೆಲ್ಲ CH2O ಅಂತ, ಆ ರೀತಿಯ ಒಂದು ಅನುಪಾತವನ್ನು ನಿಮಗೆ ಹೇಳ್ತದೆ. ಇಲ್ಲಿ ಸಂಯುಕ್ತದ ಆಣ್ವಿಕ ಸೂತ್ರವನ್ನು ಇನ್ನು ಕಡಿಮೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಇದ್ರೆ ಅಂತಹ ಸಂದರ್ಭದಲ್ಲಿ ಪ್ರಾಯೋಗಿಕ ಸೂತ್ರ ಆಣ್ವಿಕ ಸೂತ್ರದ ಹಾಗೆಯೇ ಇರ್ತದೆ. ಫಾರ್ ಎಕ್ಸಾಂಪಲ್ H2O ನೀವು ಮತ್ತಷ್ಟು ಸಣ್ಣ ಮಾಡ್ಲಿಕ್ಕೆ ಆಗುದಿಲ್ಲ ಅದನ್ನು, ಹಾಗಾಗಿ ಅದು ಅಲ್ಲಿ ಪ್ರಾಯೋಗಿಕ ಸೂತ್ರ ಮತ್ತು ಅಣುಸೂತ್ರ ಎರಡು ಕೂಡ ಒಂದೇ ಆಗಿರ್ತದೆ. ಓಕೆ, ಮಾಲಿಕ್ಯುಲರ್ ಫಾರ್ಮುಲಾ ಮತ್ತು ಎಂಪಿರಿಕಲ್ ಫಾರ್ಮುಲಾ ಎರಡು ಕೂಡ ಅದರದ್ದು ಒಂದೇ ಆಗಿರ್ತದೆ. ಓಕೆ, ಕ್ಲಿಯರಾ? Empirical formula tells us the simplest or most reduced ratio of elements in a compound. If a compound's molecular formula cannot be reduced anymore, just like in H2O, then the empirical formula is the same as the molecular formula. Okay, they may ask what is the difference between a molecular formula and empirical formula, or what is molecular formula and empirical formula. ಈ ತರ ಕೇಳಿದಾಗ ನೀವು ಈ ಆನ್ಸರ್ ಅನ್ನು ಬರಿಬೇಕಾಗ್ತದೆ. ಎಂಪಿರಿಕಲ್ ಫಾರ್ಮುಲಾ tells us the simplest and most reduced ratio of the elements in a compound. If a compound's molecular formula cannot be reduced anymore, then the empirical formula is the same as the molecular formula. But molecular formula tells us how many atoms of each element are present in a compound. ಇಷ್ಟನ್ನು ನೀವು ಬರಿಬೇಕಾಗ್ತದೆ. ಓಕೆ, 2 ಮಾರ್ಕ್ಸ್ ಇದ್ರೆ. ನೆಕ್ಸ್ಟ್, ಈ ಪ್ರಾಯೋಗಿಕ ಸೂತ್ರವನ್ನು ಹೇಗೆ ನಾವು ನಿರ್ಧಾರ ಮಾಡೋದು, ತುಂಬಾ ಇಂಪಾರ್ಟೆಂಟ್ ಇದು ನಿಮಗೆ 3 ಮಾರ್ಕಿಗೆಲ್ಲ ಖಂಡಿತ ಕೇಳಬಹುದಾದಂತಹ ಪ್ರಶ್ನೆ GPST ಅನ್ನೋರಿಗೆ. ಸ್ಟೆಪ್ಸ್ ಫಾರ್ ಡಿಟರ್ಮಿನಿಂಗ್ ಆನ್ ಎಂಪಿರಿಕಲ್ ಫಾರ್ಮುಲಾ. ಅಂದ್ರೆ ಫಸ್ಟ್ ನೀವೇನ್ ಮಾಡ್ಬೇಕು, ಏನೆಲ್ಲ ಕೊಟ್ಟಿದೆ, ಯು ಹ್ಯಾವ್ ಟು ಕನ್ಸಿಡರ್ ವಾಟ್ ಇಸ್ ಗಿವನ್ ಇನ್ ದ ಪ್ರಾಬ್ಲಮ್. ಓಕೆ, ಫಸ್ಟ್ ದ ನಂಬರ್ ಆಫ್ ಗ್ರಾಮ್ಸ್ ಆಫ್ ಈಚ್ ಎಲಿಮೆಂಟ್ ಅಲ್ಲಿ ಇದೆಯಾ ಅಂತ ನೋಡ್ಕೊಳ್ಬೇಕು. ಪ್ರತಿ ಧಾತುಗಳ ಗ್ರಾಮ್, ಎಷ್ಟು ಗ್ರಾಮ್ ಇದೆ ಅಂತ ಕೊಟ್ಟಿದ್ದಾರಾ, ಕೆಲವು ಸತಿ ಏನಾಗ್ತದೆ ಶೇಕಡ ಇಷ್ಟು ಅಂತ ಕೊಡ್ಬೋದು. ಅಂತಹ ಸಂದರ್ಭದಲ್ಲಿ ನೀವು ಅದು ಒಟ್ಟು ಎಷ್ಟು ತಕ್ಕೊಂಡಿದೆ 100 grams ಅಂತ ಇಟ್ಕೊಳ್ಬೇಕು. ಅಂದ್ರೆ ಶೇಕಡಕ್ಕೆ ಅದು ಸರಿ ಆಗ್ತದೆ ಅಲ್ವಾ. ಲೆಟ್ ಅಸ್ ಅಸ್ಯೂಮ್ ದಟ್ ದ ಟೋಟಲ್ ಮಾಸ್ ಈಸ್ 100 grams ಇಫ್ ಪರ್ಸೆಂಟೇಜಸ್ ಆರ್ ಗಿವನ್. ಸೊ ದಟ್ ದ ಈಚ್ ಎಲಿಮೆಂಟ್ಸ್ ಮಾಸ್ ಈಕ್ವಲ್ಸ್ ಟು ದ ಗಿವನ್ ಪರ್ಸೆಂಟೇಜ್ ಆಯ್ತು. ಅಂದ್ರೆ ಪ್ರತಿಯೊಂದು ನಾವು 100 grams ಅಂತ ಯೋಚಿಸಿದ ಕೂಡಲೇ ಏನಾಯ್ತು, ಅಲ್ಲಿ ಆ ಗ್ರಾಮ್ಸ್ ಎಷ್ಟು ಅಂತ ಕೊಟ್ಟಿದೆ ಅಲ್ಲ, ಅದು ಪ್ರತಿ ಧಾತುವಿನ ದ್ರವ್ಯರಾಶಿ ಸಮ ಅಷ್ಟು ಶೇಕಡ ಅಂತ ತಕೊಂಡ್ರೆ ಆಯ್ತು. ಆಗ ನಮ್ಮ ಲೆಕ್ಕ ಈಸಿ ಆಗ್ತಾ ಹೋಗ್ತದೆ.
ಓಕೆ. ಈಗ ಪ್ರತಿ ಅನಂತರ ಏನ್ ಮಾಡ್ಬೇಕು, ಪ್ರತಿ ಧಾತು ನೀವು ತಕೊಂಡಿದ್ದೀರಿ, ಉದಾಹರಣೆಗೆ H2O ತಕೊಂಡ್ರೆ ಅಲ್ಲಿ H ಮತ್ತು O, ಇದರ ದ್ರವ್ಯರಾಶಿ ಇದೆಯಲ್ಲ ಇದನ್ನು ಮೋಲ್ಗಳಿಗೆ ಕನ್ವರ್ಟ್ ಮಾಡ್ಕೊಳ್ಬೇಕು. ಮೋಲ್ಗಳಲ್ಲಿ ಸಿಗ್ತದೆ ನಿಮಗೆ ಆವರ್ತಕ ಕೋಷ್ಟಕದಲ್ಲಿ ಇರುವಂತಹ ಮೋಲಾರ್ ದ್ರವ್ಯರಾಶಿ ಇದೆಯಲ್ಲ, ಮೋಲಾರ್ ದ್ರವ್ಯರಾಶಿ ಅಥವಾ ಮೋಲಾರ್ ಮಾಸ್ ಇದೆಯಲ್ಲ ಅದನ್ನು ತಕೊಳ್ಬೇಕಾಗ್ತದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಅದ್ದು ನಾವು ದ್ರವ್ಯರಾಶಿ ಅಂತ ಹೇಳಿದಾಗ, ಪರಮಾಣು ದ್ರವ್ಯರಾಶಿ ಅಂತ ಹೇಳಿದಾಗ ನಾವೇನ್ ಮಾಡ್ತೇವೆ, ಅಲ್ಲಿ 1 ಅಂತ ತಕೊಂಡು ಈಸಿ ಆಗ್ತದೆ. ಅಲ್ಲಿ ಆಕ್ಚುಲಿ ಮೋಲಾರ್ ದ್ರವ್ಯರಾಶಿಗೆ ಬಂದಾಗ ಅಲ್ಲಿ 1.008 ಇರ್ತದೆ ಅಲ್ವಾ. ಒಂದು ಸ್ವಲ್ಪ ಇಂಥದನ್ನು ನೀವು ನೆನಪಿಟ್ಕೊಳ್ಬೇಕಾಗ್ಬೋದು, ಅಥವಾ ಅವರ ಲೆಕ್ಕಾಚಾರದಲ್ಲಿ ಮೋಲಾರ್ ಫಾರ್ಮ್ ಅದನ್ನು ಕೊಡ್ಬೋದು, ಆಗ ನಿಮಗೆ ಸುಲಭ ಆಗ್ತದೆ. ಓಕೆ. ಆವರ್ತ ಕೋಷ್ಟಕದಿಂದ ನೀವು ಮೋಲಾರ್ ದ್ರವ್ಯರಾಶಿಯನ್ನು ತಕೊಳ್ಬೇಕಾಗ್ತದೆ. ಚೇಂಜ್ ದ ಮಾಸ್ ಆಫ್ ಎವ್ರಿ ಎಲಿಮೆಂಟ್ ಟು ಮೋಲ್ಸ್. ನೀವು ಮೋಲಿಗೆ ಕನ್ವರ್ಟ್ ಮಾಡ್ಲೇಬೇಕು. ಇದನ್ನು ಮಾಡುವಾಗ ಎಂಪಿರಿಕಲ್ ಫಾರ್ಮುಲಾ ನೀವು ಮಾಡ್ಬೇಕಿದ್ರೆ ನಿಮಗೆ ಅಲ್ಲಿ ನೀವು ಎಲಿಮೆಂಟ್ ಅನ್ನು ಮೋಲ್ ಆಗಿ ಗ್ರಾಮ್ಸ್ ಅಂತ ಕೊಟ್ಟಿದೆ ಅಲ್ಲ, ಅಂದ್ರೆ ಯಾವುದು ಆ ಪ್ರತಿಯೊಂದು ಎಲಿಮೆಂಟ್ ಅದರಲ್ಲಿ ಇದೆಯಲ್ಲ ಧಾತು, ಅದರ ಮೋಲ್ಗಳ ಪ್ರಮಾಣ ನಿಮಗೆ ಬೇಕು. ಅಂದ್ರೆ ಅದರ ತೂಕವನ್ನು ನೀವು ತಕೊಳ್ಬೇಕು. ಮೋಲಾರ್ ಮಾಸ್ ನಿಮಗೆ ಗೊತ್ತಿರಬೇಕು. ಯು ಕ್ಯಾನ್ ಮೇಕ್ ಯೂಸ್ ಆಫ್ ಪೀರಿಯಾಡಿಕ್ ಟೇಬಲ್ ಫಾರ್ ಮೋಲಾರ್ ಮಾಸ್. ಓಕೆ. ರೌಂಡ್ ಅಪ್ ಟು ದ ಕ್ಲೋಸೆಸ್ಟ್ ಹೋಲ್ ನಂಬರ್. ಅದು ನೀವು ಒಂದು ಎಕ್ಸಾಂಪಲ್ ನೋಡುವಾಗ ನಿಮಗೆ ಕ್ಲಿಯರ್ ಆಗ್ತದೆ. ಪ್ರತಿ ಮೋಲ್ ಮೌಲ್ಯವನ್ನು ಕಡಿಮೆ ಸಂಖ್ಯೆಯ ಮೋಲಿಂದ ಭಾಗಿಸ್ಬೇಕು. ಅಂದ್ರೆ ನಿಮಗಲ್ಲಿ ದಶಮಾಂಶಗಳೆಲ್ಲ ಬರ್ತದಲ್ಲ, ಡೆಸಿಮಲ್ಸ್ ಅಲ್ಲಿ ಬರ್ತದೆ, ಅದನ್ನು ಹೋಲ್ ನಂಬರ್ ನೀವು ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೆ ನೀವು ಅದರ ಸ್ಮಾಲೆಸ್ಟ್ ನಂಬರ್ ಇಂದ ಡಿವೈಡ್ ಮಾಡ್ಕೊಂಡ್ರು ಆಗ್ತದೆ. ಇದು ಪ್ರಾಯೋಗಿಕ ಸೂತ್ರದಲ್ಲಿ ಸಬ್ಸ್ಕ್ರಿಪ್ಟ್ ಗಳಿಂದ ಸೂಚಿಸಲ್ಪಡ್ತದೆ ಮತ್ತು ಇದು ಧಾತುಗಳ ಮೂಲ ಅನುಪಾತ. ಅಂದ್ರೆ ಅದನ್ನು ನಾವು ಕೆಳಗಡೆಗೆ, ಉದಾಹರಣೆಗೆ Fe2O3 ಅನ್ನು ಮಾಡ್ತಾ ಇರೋದು ನಾವು ಅಂತ ಇದ್ರೆ ನಮಗೆ ಅಲ್ಲಿ 2 ಮತ್ತು O3 ಅದು ಬಂದಿರ್ತದೆ. ಆಗ ಅಲ್ಲಿ Fe2 ಬರೆಯುವುದು ನಾವು ಸಬ್ಸ್ಕ್ರಿಪ್ಟ್ ಅಲ್ಲಿ ಬರೀಬೇಕು, ಕೆಳಗಡೆಗೆ ಬರೀತೇವಲ್ಲ ಸಣ್ಣಕ್ಕೆ, ಅದನ್ನು ಹೇಳಿದ್ದು. Fe2O3 ಬರೆಯುವಾಗ ಹೇಗೆ ದೊಡ್ಡಕ್ಕೆ 2 ಅಂತ ಬರೆಯೋದಿಲ್ಲ, Fe ಕೆಳಗಡೆಗೆ ನಾವು ಸಣ್ಣಕ್ಕೆ ಬರೀತೇವಲ್ಲ ಅದನ್ನು ಹೇಳಿದ್ದು. O3 ಅಂತ ಬರೀತೇವೆ ಅಲ್ವಾ, ಇದನ್ನು ಹೇಳಿದ್ದು. ಇದು ಸಬ್ಸ್ಕ್ರಿಪ್ಟ್ ಗಳಾಗಿ ನಾವು ಬರಿಬೇಕಾಗ್ತದೆ. ಓಕೆ. ದಿಸ್ ಇಸ್ ಡಿನೋಟೆಡ್ ಬೈ ಸಬ್ಸ್ಕ್ರಿಪ್ಟ್ಸ್ ಇನ್ ದ ಎಂಪಿರಿಕಲ್ ಫಾರ್ಮುಲಾ ಅಂಡ್ ಇಸ್ ದ ಮೋಲ್, ಇದು ಮೋಲ್ ರೇಷಿಯೋ ಆಫ್ ದ ಎಲಿಮೆಂಟ್ಸ್. ಅಂದ್ರೆ ಅಲ್ಲಿಗೆ ನಿಮಗೆ ಕರೆಕ್ಟ್ ಆಗಿ ಅಣುಸೂತ್ರ ಕೂಡ ನೀವು ಬಂದಾಗ ಆಯ್ತು. ಓಕೆ. ಇಲ್ಲಿ ಕೆಲವೊಂದ್ಸತಿ ಏನಾಗ್ತದೆ, ತುಂಬಾ ವ್ಯತ್ಯಾಸ ಬರ್ಬಹುದು. ಅಂತ ಸಂದರ್ಭದಲ್ಲಿ ಪೂರ್ಣ ಸಂಖ್ಯೆಯನ್ನು ಪಡೀಲಿಕ್ಕೆ ನೀವು ಮ್ಯಾಥ್ಸ್ ಅಲ್ಲಿ ಮಾಡ್ತೀರಲ್ಲ, ಅದೇ ತರ ಒಂದೇ ಸಂಖ್ಯೆಯಿಂದ ನೀವು ಭಾಗಿಸಿ, ಒಂದೇ ಸಂಖ್ಯೆಯಿಂದ ಗುಣಿಸಿ ನೀವು ಪೂರ್ಣಾಂಕ ಮಾಡ್ತೀರಲ್ಲ, ಒಟ್ಟಿನಲ್ಲಿ ಇದು ಪೂರ್ಣಾಂಕ ಆಗಿರ್ಲೇಬೇಕು. ಓಕೆ. ಮಲ್ಟಿಪ್ಲೈ ಈಚ್ ಆನ್ಸರ್ ಬೈ ದ ಸೇಮ್ ಫ್ಯಾಕ್ಟರ್ ಟು ಗೆಟ್ ದ ಲೋಯೆಸ್ಟ್ ಹೋಲ್ ನಂಬರ್ ಮಲ್ಟಿಪಲ್ ಇಫ್ ದ ನಂಬರ್ ಇಸ್ ಟೂ ಫಾರ್ ಟು ರೌಂಡ್ ಆಫ್. ಅಂದ್ರೆ 0.1 ಇಂದ 0.9 ತನಕ ಒಂದು ಗ್ಯಾಪ್ ಇದೆ ಅಂತಾದ್ರೆ. ಓಕೆ. ಅಂದ್ರೆ ನೆನಪಿಟ್ಟುಕೊಳ್ಳಿ, ಇಲ್ಲಿ ಆಣ್ವಿಕ ದ್ರವ್ಯರಾಶಿ ಒಂದು ವಸ್ತುವಿನ ಒಂದು ಅಣುವಿನ ದ್ರವ್ಯರಾಶಿ. ಆಣ್ವಿಕ ದ್ರವ್ಯರಾಶಿ ಹೇಳಿದ್ರೆ ಅಲ್ಲಿ 2 ಶಬ್ದ ನಾನು ಹೇಳಿದೆಲ್ಲ, ಮಾಲಿಕ್ಯುಲರ್ ಮಾಸ್ ಮತ್ತು ಮೋಲಾರ್ ಮಾಸ್ ಅಂತ ಹೇಳಿದ್ನಲ್ಲ, ಅಲ್ಲಿ ಅದನ್ನು ನಾನು ಪುನಃ ಕ್ಲಿಯರ್ ಮಾಡ್ತಾ ಇದ್ದೇನೆ. ಮಾಲಿಕ್ಯುಲರ್ ಮಾಸ್ ಅಂದ್ರೆ ನಿಮ್ಮ ಲೆಕ್ಕಾಚಾರದಲ್ಲಿ ಅವರು ಕೊಟ್ಟಿರ್ತಾರೆ ಮಾಲಿಕ್ಯುಲರ್ ಮಾಸ್ ಅನ್ನು, ವಸ್ತುವಿನ ಒಂದು ಅಣುವಿನ ದ್ರವ್ಯರಾಶಿ. ಅದು ಉದಾಹರಣೆಗೆ ನೀರಿನ ಅಣು ದ್ರವ್ಯರಾಶಿ 18 AMU ಅಂತ ತಕೊಳ್ತೀವಿ, ಅದು ಅಟಾಮಿಕ್ ಮಾಸ್ ಯೂನಿಟ್ ಅಲ್ಲಿ ನೀವು ತಕ್ಕೊಳ್ಳುದು. ಮಾಲಿಕ್ಯುಲರ್ ಮಾಸ್ ಈಸ್ ದ ಮಾಸ್ ಆಫ್ ಒನ್ ಮಾಲಿಕ್ಯೂಲ್ ಆಫ್ ಎ ಸಬ್ಸ್ಟೆನ್ಸ್. For example, the molecular mass of water is 18 AMU. Okay. ಈ ಮೋಲಾರ್ ದ್ರವ್ಯರಾಶಿ ಅಂದ್ರೆ ವಸ್ತುವಿನ ಒಂದು ಮೋಲಿನ ದ್ರವ್ಯರಾಶಿ. ವಸ್ತುವಿನ ಒಂದು ಮೋಲಿನ ದ್ರವ್ಯರಾಶಿ, ಇದನ್ನು ನಾನು ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೇನೆ. ಮೋಲ್ ಅಂದ್ರೆ ಏನು, ಮೋಲ್ ಕಾನ್ಸೆಪ್ಟ್ ಅನ್ನು, ಅವಗಾಡ್ರೋ ಸಂಖ್ಯೆ ಎಲ್ಲ ಕೊಟ್ಟಿದ್ದೇನೆ, ಸ್ವಲ್ಪ ಅದನ್ನು ನೋಡ್ಕೊಳ್ಳಿ. ಈ ಮೋಲಾರ್ ದ್ರವ್ಯರಾಶಿ ಅಂದ್ರೆ ಒಂದು ಮೋಲಿನ ದ್ರವ್ಯರಾಶಿ. ಅಂದ್ರೆ ನೀರಿನ ಮೋಲಾರ್ ದ್ರವ್ಯರಾಶಿ ಎಷ್ಟು ಅಂತ ಕೇಳಿದ್ರೆ 18 ಗ್ರಾಮ್ ಪರ್ ಮೋಲ್ ಅಂತ ತಗೊಳ್ಬೇಕು. ಓಕೆ. ಯಾವಾಗಲೂ ನೀವು ಮೋಲಾರ್ ದ್ರವ್ಯರಾಶಿಯನ್ನು ಬರೆಯುವಾಗ ಮಾನ ಯಾವುದು ಬರಿಬೇಕು, ಯೂನಿಟ್ ಯಾವುದು ಬರಿಬೇಕು, ಗ್ರಾಮ್ ಪರ್ ಮೋಲ್ ಅಂತ ಅಲ್ಲಿ ಬರೀಲೇಬೇಕು. ಓಕೆ. ಸುಮ್ನೆ ಮಾಲಿಕ್ಯುಲರ್ ಮಾಸ್ ಅಂತ ಕೇಳಿದಾಗ ಅಲ್ಲಿ AMU ನೀವು ತಗೊಳ್ಳುದು, ಅಟಾಮಿಕ್ ಮಾಸ್ ಯೂನಿಟ್ ಅನ್ನು ತಗೊಳ್ಳುದು. ಆ ಯೂನಿಟ್ ಡಿಫರೆನ್ಸ್ ಗೊತ್ತಿರಬೇಕು ನಿಮಗೆ. Okay, molar mass is a mass of 1 mole of a substance and it is denoted, or the unit for this is gram per mole. Okay, molar mass of water anta kelidre 18 gram per mole anta neevu baribeku. Idistu ನೆನಪಿಟ್ಟುಕೊಳ್ಳಿ molar mass ಬರೆಯುವಾಗ.
ಈಗ ಒಂದು ಲೆಕ್ಕ ನೋಡುವ. ಒಂದು ಸಂಯುಕ್ತ 88.79% ಆಮ್ಲಜನಕ O ಮತ್ತು 11.19% ಹೈಡ್ರೋಜನ್ H ಅನ್ನು ಹೊಂದಿದೆ. ಸಂಯುಕ್ತದ ಪ್ರಾಯೋಗಿಕ ಸೂತ್ರ ಲೆಕ್ಕಾಚಾರ ಮಾಡಿ. ಕಾಂಪೌಂಡ್ ಇದಕ್ಕೆ 2 ಮಾರ್ಕ್ಸ್ 3 ಮಾರ್ಕ್ಸ್ ಇರ್ತದೆ ನಿಮಗೆ. ಓಕೆ, ಎ ಕಾಂಪೌಂಡ್ ಕಂಟೈನ್ಸ್ 88.79% ಆಫ್ ಆಕ್ಸಿಜನ್. O ಸಂಕೇತ ನಾನು ಮತ್ತೆ ನೆಕ್ಸ್ಟ್ ಹೇಳುವಾಗ O ಅಂತ ಕೂಡ ಹೇಳ್ಕೊಂಡು ಹೋಗ್ಬೋದು. ಅಂಡ್ 11.19% hydrogen H. Compute the empirical formula of the compound. ಇಲ್ಲಿ 100 ಗ್ರಾಮ್ ವಸ್ತು ಇದೆ ಅಂತ ನೀವು ತಕೊಳ್ಬಹುದು ಅಲ್ವಾ, ಯಾಕಂದ್ರೆ ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಪ್ರತಿ ಧಾತುವಿನ ಶೇಕಡಾವಾರು ಪ್ರತಿ ಧಾತುವು ಗ್ರಾಮಿಗೆ ಹೊಂದಿಕೆ ಆಗ್ತದೆ, ಆಗ್ಲೇ ಹೇಳಿದೆ ನಾನು. So assume 100 grams of substance. We see that the percentage of each element matches the grams of each element. That means hydrogen 11.19 gram ಅಂತ ತಕೊಳ್ಬಹುದು, ಆಕ್ಸಿಜನ್ 88.79 ಗ್ರಾಮ್ ಅಂತ ತಕೊಳ್ಬಹುದು. ಇಲ್ಲಿ ಪರ್ಸೆಂಟ್ ಅನ್ನು ನೀವು ಗ್ರಾಮ್ ಅಂತ ತಕೊಂಡಿದ್ದೀರಿ. ಓಕೆ, ಈಗ ಪ್ರತಿ ಧಾತುವಿನನ್ನು ಮೋಲ್ಗಳಾಗಿ ಅದರ ಮೋಲ್ಗಳನ್ನು ತಗೊಳ್ಬೇಕಾಗ್ತದೆ. ಮೋಲ್ ಅಂತ ತಕ್ಕೊಂಡು ನೀವೀಗ ಏನ್ ಮಾಡ್ಬೇಕು, ಅದರ ಮೋಲಾರ್ ಮಾಸ್ ಅನ್ನು ತಕೊಳ್ಬೇಕು. ಮೋಲಾರ್ ಮಾಸ್ ಆಫ್ ಹೈಡ್ರೋಜನ್ ಈಸ್ 1.008 ಗ್ರಾಮ್ ಪರ್ ಮೋಲ್. ಎಲ್ಲಿಂದ ಸಿಕ್ಕಿದ್ದು? ಆವರ್ತ ಕೋಷ್ಟಕದಲ್ಲಿ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಕೊಟ್ಟಿರ್ತಾರೆ. ಆಕ್ಸಿಜನ್ ಎಷ್ಟು? 16 ಗ್ರಾಮ್ ಪರ್ ಮೋಲ್. ನಿಮಗೆ ಕೆಲವೊಂದ್ಸತಿ ನೆನಪಿಲ್ಲದೆ ಆಗ್ಬೋದು, ಅಥವಾ ಅವ್ರು ಕೊಡದೇ ಇದ್ರೆ ಅದರದ್ದು ಹೋಲ್ ನಂಬರ್ ನಿಮಗೆ ಗೊತ್ತಿರ್ತದಲ್ಲ. ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಅದು ನಿಮಗೆ ಗೊತ್ತಿಲ್ಲ, 0.008 ಮರ್ತೋಯ್ತು ಅಂತ ಇಟ್ಕೊಳ್ಳಿ. ಅಂತ ಸಂದರ್ಭದಲ್ಲಿ ನೀವು 1 ಗ್ರಾಮ್ ಪರ್ ಮೋಲ್ ಅಂತ ತೆಕ್ಕೊಂಡು ಲೆಕ್ಕಾಚಾರ ಮಾಡಿ ಬಿಡಿ. ಅಲ್ಲಿ ನಿಮಗೆ ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ, ಅದನ್ನು ಮೈನಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಪಾಯಿಂಟ್ ನಂತರದ ಡೆಸಿಮಲ್ಸ್ ಎಲ್ಲ ಬರೀಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನೀವು ಹಾಗೆ ಮಾಡಿ. ಓಕೆ, ನಿಮಗೆ ಸಲ್ಫರಿನದ್ದು ಇಂಥದ್ದೆಲ್ಲ ಕೇಳುವಾಗ ಅಲ್ಲಿ ಅವರು ಮೋಲಾರ್ ಮಾಸ್ ಕೊಡದಿದ್ರೆ, ಪೀರಿಯಾಡಿಕ್ ಟೇಬಲ್ ಅಲ್ಲಿ ಇದೆ ನಿಮ್ಮ ಹತ್ರ ಅಲ್ವಾ, ಅಂತ ಸಂದರ್ಭದಲ್ಲಿ ನೀವು ಖಂಡಿತವಾಗಿ ಫುಲ್ ನಂಬರ್ ತಕ್ಕೊಂಡು ನೀವು ಮಾಡಿಬಿಡಿ. ನಿಮಗೆ ಅದರ ಅಟಾಮಿಕ್ ಮಾಸ್ ಗೊತ್ತಿರ್ತದೆ, ಕೂಡಲೇ ಮಾಡಿಕೊಳ್ಳಿ. ಓಕೆ, ಈಗ ಇಲ್ಲಿ ಏನಾಯ್ತು, ಕನ್ವರ್ಟ್ ಗ್ರಾಮ್ಸ್ ಆಫ್ ಈಚ್ ಎಲಿಮೆಂಟ್ ಟು ಮೋಲ್ಸ್. ಈಗ ನೀವು ಮೋಲ್ಸ್ಗೆ ಕನ್ವರ್ಟ್ ಮಾಡ್ಕೊಳ್ಬೇಕು. ಮೋಲ್ಸ್ಗೆ ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ನಿಮಗೆ ವೆಯ್ಟ್ ಕೊಟ್ಟಿದ್ದಾರೆ. ಎಷ್ಟು? 11.19 ಹೈಡ್ರೋಜನ್ ನದ್ದು ವೆಯ್ಟ್ ಕೊಟ್ಟಿದ್ದಾರೆ. ಈಗ ನಿಮಗೆ ಮೋಲಾರ್ ಮಾಸ್ ಸಿಕ್ಕಿತು, 1.008 ಗ್ರಾಮ್ ಪರ್ ಮೋಲ್ ಸಿಕ್ಕಿದೆ ನಿಮಗೆ ಅಲ್ವಾ. ಈಗ ಅದನ್ನು ಡಿವೈಡ್ ಮಾಡಿದ್ರೆ ಆಯ್ತು. ನೀವು ಮ್ಯಾಥ್ಸ್ ಅಲ್ಲೆಲ್ಲ ಮಾಡ್ತಿರಲ್ಲ ಅದೇ ತರ. ಆಕ್ಸಿಜನ್ ನದ್ದು ಇವರು ಕೊಟ್ಟ ವೆಯ್ಟ್ ಎಷ್ಟು? 88.79 ಗ್ರಾಮ್ಸ್ ಕೊಟ್ಟದ್ದು, ನಾವು ಗ್ರಾಮ್ಸ್ ಅಂತ ಇಟ್ಕೊಂಡದ್ದು ಅಲ್ವಾ. ಮೋಲಾರ್ ಮಾಸ್ ಸಿಕ್ಕಿತ್ತು ನಿಮಗೆ ಎಷ್ಟು? 16 ಗ್ರಾಮ್ ಪರ್ ಮೋಲ್. ಈಗ ಅದನ್ನು ಡಿವೈಡ್ ಮಾಡಿದ್ರೆ ಆಯ್ತು. 88.79 ಡಿವೈಡೆಡ್ ಬೈ 16 ಮಾಡಿದ್ರೆ ನಿಮಗಲ್ಲಿ 5.549 ಮೋಲ್ ಆಟಮ್ಸ್ ಸಿಗ್ತದೆ. ಅಂದ್ರೆ ಮೋಲ್ ಆಫ್ ಆಕ್ಸಿಜನ್ ಆಟಮ್ ಸಿಕ್ಕಿತ್ತು. 11.10 ಯಾವ್ದು ಸಿಕ್ಕಿತ್ತು? ಹೈಡ್ರೋಜನ್ ಆಟಮ್ಸಿನದ್ದು ಮೋಲ್ ಸಿಕ್ಕಿತ್ತು. ಓಕೆ, ಈಗ ನೀವೇನ್ ಮಾಡ್ಬೇಕು, ಇದೀಗ ಪೂರ್ಣ ಸಂಖ್ಯೆಯನ್ನು ಮಾಡಿಕೊಂಡು ನೀವು ರೇಷಿಯೋ ನೋಡ್ಬೇಕಲ್ಲ. ರೇಷಿಯೋ ನೋಡ್ಲಿಕ್ಕೆ ಏನ್ ಮಾಡ್ಬೇಕು, ಇಲ್ಲಿ ಒಂದೇ ಸಂಖ್ಯೆಯಿಂದ ಅವುಗಳನ್ನು ಭಾಗಿಸ್ಬೇಕಾಗ್ತದೆ. ಅಂದ್ರೆ 11.10 ಇನ್ನೊಂದು 5.549 ಅಂತ ಬಂದಿದೆಲ್ಲ. ಇಲ್ಲಿ ನೀವೀಗ ಇದರಲ್ಲಿ ಸಣ್ಣ ಸಂಖ್ಯೆ ಯಾವುದು? 5.549 ಅಲ್ವಾ. ಇದರಿಂದ ಎರಡಕ್ಕೂ ಡಿವೈಡ್ ಮಾಡಿಬಿಡಿ. ಯಾವುದಕ್ಕೆ? 11.10ಗೆ 5.549 ಇಂದ ಡಿವೈಡ್ ಮಾಡಿ, ಆಗ ನಿಮಗೆ 2 ಹೋಲ್ ನಂಬರ್ ಸಿಗ್ತದೆ. ಓಕೆ, ಈ ಕೆಳಗಿನದ್ದಕ್ಕೂ ಹಾಗೆ, ಯಾವುದು? 5.549ಗೂ ಅದರಿಂದಲೇ ಭಾಗಿಸ್ಬೇಕು. ಮ್ಯಾಥ್ಸ್ ಅಲ್ಲಿ ನೀವು ಪೂರ್ಣ ಸಂಖ್ಯೆ ಬರ್ಲಿಕ್ಕೆ ಮಾಡ್ತಿರಲ್ಲ, ಅದೇ ಟೈಪ್ ಇಲ್ಲಿ ಕೂಡ ಮಾಡುದು. ಇಲ್ಲಿ 1 ಬಂತು. ಹಾಗಾದ್ರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ನ ರೇಷಿಯೋ ಎಷ್ಟು ಬಂತು? 2:1 ಬಂತು. ಅಂದ್ರೆ ಇಲ್ಲಿ ಹೈಡ್ರೋಜನ್ 2 ತಕೊಳ್ಬೇಕು, ಆಕ್ಸಿಜನ್ 1 ಅಂತ ಆಯ್ತು. H2O ಆಯ್ತು. ನೀರಿನ ಪ್ರಾಯೋಗಿಕ ಸೂತ್ರ ಅಥವಾ ಎಂಪಿರಿಕಲ್ ಫಾರ್ಮುಲಾ H2O ಆಯ್ತು. ಓಕೆ, ಇದು ಸ್ವಲ್ಪ ಸಿಂಪಲ್ ಆಗಿರುವಂತದ್ದು. ಇನ್ನೊಂದು ಸ್ವಲ್ಪ ದೊಡ್ಡದು ನೋಡುವ. ಇನ್ನೊಂದು ಉದಾಹರಣೆ ನೋಡುವಾಗ ಖಂಡಿತ ಕ್ಲಿಯರ್ ಆಗ್ತದೆ. ತುಂಬಾ ಸತಿ ಲೆಕ್ಕಗಳನ್ನು ನೋಡುವಾಗ ಟೆನ್ಷನ್ ಆಗುವಂಥದ್ದು ಹಾಗೆ ಆಗ್ಬಾರ್ದು. ತುಂಬಾ ಈಸಿಯಾಗಿ ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡಿಕೊಂಡು ಹೋಗ್ಬೋದು. ನಾನು ಆಗ್ಲೇ ಹೇಳಿದೆ, ನಿಮಗೆ ಮೋಲ್ ಎಷ್ಟು, ಅದರ ಮೋಲಾರ್ ಮಾಸ್ ಗೊತ್ತಿಲ್ಲ ಅಂದ್ರೆ ನೀವು ಅದರ ಅಟಾಮಿಕ್ ಮಾಸ್ ಅನ್ನೇ ನೀವು ತೆಕ್ಕೊಳ್ಬೇಕು. ಹೇಗೆ ತೆಕ್ಕೊಳ್ಬೇಕು? ಮೋಲ್ ಪರ್ ಗ್ರಾಮ್ ಪರ್ ಮೋಲ್ ಅಂತ ತೆಕ್ಕೊಂಡು ನೀವು ಲೆಕ್ಕಾಚಾರ ಮಾಡ್ಕೊಂಡು ಹೋಗಿ. ಓಕೆ, ನಿಮಗೆ ಖಂಡಿತ ಈ ಕಾನ್ಸೆಪ್ಟ್ ಸರಿ ಗೊತ್ತಿದೆ. ಅದು ಪಾಯಿಂಟ್ ಚಿಲ್ಲರೆಗಳೆಲ್ಲ ನೆನಪಿರ್ಲಿಲ್ಲ ಅಷ್ಟೇ ಅಂತ ಹೇಳ್ಕೊಂಡು ಫುಲ್ ಮಾರ್ಕ್ಸ್ ನಿಮಗೆ ಕೊಡ್ತಾರೆ. ಓಕೆ, 3.692 ಈ ಲೆಕ್ಕ ನೋಡಿ. 3.692 ಗ್ರಾಮ್ ಆಮ್ಲಜನಕದೊಂದಿಗೆ
4.151 ಗ್ರಾಂ ಅಲ್ಯೂಮಿನಿಯಂನ ಪ್ರತಿಕ್ರಿಯೆಯಿಂದ ಅಲ್ಯೂಮಿನಿಯಂ ಆಕ್ಸೈಡ್ ರೂಪುಗೊಳ್ಳುತ್ತದೆ. ಈ ಸಂಯುಕ್ತಕ್ಕೆ ಪ್ರಾಯೋಗಿಕ ಸೂತ್ರವನ್ನು ಕಂಡುಹಿಡಿಯಿರಿ. An oxide of aluminium is formed by the reaction of 4.151 grams of aluminium with 3.692 grams of oxygen. Find out the empirical formula for this compound. ಇದು ಯಾವಾಗಲೂ ಕೇಳುವಂತಹ ಲೆಕ್ಕಗಳಿಂತವುಗಳೆಲ್ಲ. ಹಾಗಾಗಿ ಇದನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ, ಹೇಗೆ ಮಾಡುದು ಅಂತ ಸ್ಟೆಪ್ ಬೈ ಸ್ಟೆಪ್. ಓಕೆ, ಇಲ್ಲಿ ದ್ರವ್ಯರಾಶಿಯನ್ನು ನಿರ್ಧರಿಸಿಕೊಳ್ಬೇಕು ನಾವು. ಫಸ್ಟ್ ಏನ್ ಕೊಟ್ಟಿದ್ದಾರೆ ಅದನ್ನು ಆಗಿನ ಲೆಕ್ಕದಲ್ಲಿ ಮಾಡಿದ ಹಾಗೆ ಅಲ್ಲಿ ಬರೀರಿ. ಫಸ್ಟ್ ಹಂತ ದ್ರವ್ಯರಾಶಿಯನ್ನು ನಿರ್ಧರಿಸುವುದು ಅಂತ ಬರೆದ್ರೆ ಮತ್ತು ಒಳ್ಳೇದೇ. ಡಿಟರ್ಮಿನ್ ದ ಮಾಸಸ್. ಇಲ್ಲಿ ಅಲ್ಯೂಮಿನಿಯಂ ಎಷ್ಟು ಅಂತ ಬರ್ಕೊಳ್ಳಿ, ಆಕ್ಸಿಜನ್ ಎಷ್ಟು ಅಂತ ಬರ್ಕೊಳ್ಳಿ. ಅಲ್ಯೂಮಿನಿಯಂ 4.151 ಗ್ರಾಮ್, ಆಕ್ಸಿಜನ್ 3.692 ಗ್ರಾಮ್. ಓಕೆ, ಈಗ ಇದನ್ನು ಮೋಲ್ಗಳಲ್ಲಿ ಮೋಲಾರ್ ರಾಶಿ ಎಷ್ಟು ಅಂತ ನೋಡ್ಕೊಳ್ಬೇಕು ಅಲ್ವಾ. ಅಲ್ಯೂಮಿನಿಯಂನ ಅಟಾಮಿಕ್ ಮಾಸ್ ಅಥವಾ ಅಟಾಮಿಕ್ ಮಾಸ್ ಎಷ್ಟಿದ್ರದ್ದು ಅಥವಾ ಅಟಾಮಿಕ್ ಮಾಸ್ಗೆ ಅಣು ರಾಶಿ ಎಷ್ಟಿದೆ, ಪರಮಾಣು ರಾಶಿ ಎಷ್ಟಿದ್ರದ್ದು 26.98 ಗ್ರಾಮ್ ಇಲ್ಲಿ ಇರುದು. ಓಕೆ, ಮೋಲಾರ್ ಮಾಸ್ 26.981539. ಅದನ್ನೇ ನಾವು 26.98 ಅಂತ ತಕೊಳ್ಳೋದು. ಫುಲ್ ನಂಬರ್ನಲ್ಲಿ ತಕೊಳ್ಳೋದು 26.98. ನಿಮಗೆ ಇದು ಈ ಪಾಯಿಂಟ್ನದೆಲ್ಲ ಲೆಕ್ಕ ತಕೊಳ್ಳಿಕ್ಕಂದ್ರೆ 27 ಅಂತ ಒಂದು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಓಕೆ, ಆಕ್ಸಿಜನ್ ಆಟಮ್ ಹ್ಯಾಸ್ ಮಾಸ್ ಆಫ್ 16 ಗ್ರಾಮ್. ಅದರ ಆಕ್ಸಿಜನ್ ಆಟಮಿನ ಮಾಸ್ 16, ಅದರ ಮೋಲಾರ್ ಮಾಸ್ 15.999 ಗ್ರಾಮ್ ಪರ್ ಮೋಲ್. ಇದನ್ನು ಕೂಡ 16 ಅಂತಲೇ ತೆಕ್ಕೊಂಡದ್ದು, 16 ಗ್ರಾಮ್ ಪರ್ ಮೋಲ್ ಅಂತಲೇ ತೆಕ್ಕೊಂಡದ್ದು. ಓಕೆ, ಆ ರೀತಿಯಲ್ಲೇ ನೀವು ಈಗ ಲೆಕ್ಕ ಮಾಡಿಕೊಂಡು ಹೋದ್ರಾಯ್ತು. ಇಲ್ಲಿ 4.151 ಗ್ರಾಮ್ ನಮಗೆ ಅವರ ಲೆಕ್ಕದಲ್ಲಿ ಕೊಟ್ಟದ್ದು. ಅಲ್ಲಿ ನಾನು ಏನ್ ಹೇಳಿದೆ, 26.98ರಿಂದ ಭಾಗಿಸ್ಬೇಕು ಅಂತ ಹೇಳಿದೆ. ಈಗ ಗ್ರಾಮ್ ಪರ್ ಮೋಲ್ ಇಂದ ಭಾಗಿಸ್ಬೇಕು. ಈಗ ನಿಮಗೆ ಮೋಲ್ ಸಿಕ್ಕಿತು. ಎಷ್ಟು ಮೋಲ್ ಸಿಕ್ಕಿತು? 0.1539 ಮೋಲ್ ಸಿಗ್ತದೆ ನಿಮಗೆ. ಓಕೆ, ಅಲ್ಲಿ ಆಕ್ಸಿಜನ್ ಅದೆಷ್ಟು ಕೊಟ್ಟದ್ದು? 3.692 ಗ್ರಾಮ್. ಮೋಲಾರ್ ಮಾಸ್ ಎಷ್ಟು? 16 ಗ್ರಾಮ್ ಪರ್ ಮೋಲ್. ಈಗ ನಿಮಗೆ ಡಿವೈಡ್ ಮಾಡಿದಾಗ 0.2398 ಮೋಲ್ ಆಫ್ ಆಕ್ಸಿಜನ್ ಆಟಮ್ಸ್ ಸಿಕ್ಕಿತು. ಓಕೆ, ಈಗ ಸ್ಟೆಪ್ 3ರಲ್ಲಿ ನಾವು ಏನ್ ಮಾಡ್ಬೇಕು? ಡಿವೈಡ್ ದ ನಂಬರ್ ಆಫ್ ಮೋಲ್ಸ್. ಈಗ ನಾವು ನಂಬರ್ ಹೋಲ್ ನಂಬರ್ಗಳು ನಮಗೆ ಸಿಕ್ಬೇಕು. ನಾವು ಎರಡಕ್ಕೂ ಈಗ ಯಾವುದರಿಂದ ಭಾಗಿಸುವ? ಸಣ್ಣದು ಯಾವ್ದು ಇಲ್ಲಿ ಬಂದದ್ದು? 0.1539 ಸಣ್ಣ ನಂಬರ್ ಅಲ್ವಾ, ಅದರಿಂದ ಭಾಗಿಸುವ. ಹಾಗೆ ಭಾಗಿಸಿದಾಗ ಏನಾಯ್ತು? ಇಲ್ಲಿ ಫಸ್ಟ್ ನದ್ದು ಅಲ್ಯೂಮಿನಿಯಂ ಆಟಮಿನದು 1 ಅಂತಲೇ ಸಿಗ್ತದೆ ನಿಮಗೆ. ಇಲ್ಲಿ 1 ಅಂತ ಸಿಕ್ಕಿತು. ಓಕೆ, ಇಲ್ಲಿ ಆಕ್ಸಿಜನ್ ಎಷ್ಟು ಸಿಕ್ಕಿತ್ತು? 0.2398ಗೆ ನೀವು ಭಾಗಿಸಾಗ ನಿಮಗೆ 1.5 ಮೋಲ್ ಬಂತು, ಮೋಲ್ ಆಫ್ ಆಕ್ಸಿಜನ್ ಬಂತು. ಈಗ ನಿಮಗೆ ಅಲ್ಯೂಮಿನಿಯಂ 1 ಬಂತು, ಆಕ್ಸಿಜನ್ 1.5 ಬಂತು. ಇಲ್ಲಿ ನಮಗೆ ಫುಲ್ ಸಂಖ್ಯೆ ಬರ್ಬೇಕಲ್ವಾ ಯಾವತ್ತು. ಅಂತ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕೀಗ? 1 ಮೋಲ್ ಅಲ್ಯೂಮಿನಿಯಂ ಭಾಗಿಸು 1.5 ಮೋಲ್ ಆಕ್ಸಿಜನ್ ಅಂತ ತಕ್ಕೊಂಡು ಈಗ ಹೋಲ್ ನಂಬರ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು? ಮ್ಯಾಥ್ಸ್ ಅಲ್ಲಿ ಏನ್ ಮಾಡ್ತೀರಿ? ಗುಣಿಸು 2 ಮಾಡ್ತೀರಿ ಅಲ್ವಾ. ಸ್ಮಾಲೆಸ್ಟ್ ನಂಬರ್ ಯಾವ್ದಿದೆ ನೋಡ್ಕೊಂಡು ಅದರಲ್ಲಿ ಗುಣಿಸಿದಾಗ ನಿಮಗೆ ಫುಲ್ ನಂಬರ್ ಸಿಕ್ಕುವ ಹಾಗೆ ಮಾಡ್ತೀರಿ. 1 ಗುಣಿಸು 2 ಅಂದ್ರೆ 2 ಆಯ್ತು. ಇಲ್ಲಿ 1.5 ಗುಣಿಸು 2 ಅಂದ್ರೆ 3 ಬಂತು. ಈಗ 2/3 ಅಂದ್ರೆ ಏನು? ಇಲ್ಲಿ ಇದು ರೇಷಿಯೋ ಬಂದದ್ದು. ಯಾವ್ದ್ರದ್ದು? ಅಲ್ಯೂಮಿನಿಯಂ ಮತ್ತು ಆಕ್ಸಿಜನ್ ನ ರೇಷಿಯೋ ಬಂದದ್ದು. ಅಲ್ಯೂಮಿನಿಯಂ 2 ಪಟ್ಟಿದ್ರೆ ಆಕ್ಸಿಜನ್ 3 ಅಂತ ನಿಮಗೆ ಲೆಕ್ಕ ಸಿಕ್ಕಿತಿಲ್ಲಿ. ಓಕೆ, ಹಾಗಾಗಿ ನೀವೀಗ ಇಲ್ಲಿ ಏನ್ ಮಾಡ್ಬೇಕು? ಇಲ್ಲಿ ಕನ್ವರ್ಟ್ ನಂಬರ್ಸ್ ಟು ಹೋಲ್ ನಂಬರ್ಸ್. ವಿ ಹ್ಯಾವ್ ಟು ಡಿವೈಡ್ ದ ನಂಬರ್ ಆಫ್ ಮೋಲ್ಸ್ ಆಫ್ ಅಲ್ಯೂಮಿನಿಯಂ ಅಂಡ್ ಆಕ್ಸಿಜನ್ ಟು ಗೆಟ್ ದ ಹೋಲ್ ರೇಷಿಯೋ. ನಮಗೆ ಹೋಲ್ ರೇಷಿಯೋ ಸಿಕ್ಬೇಕು. ಹಾಗಾಗಿ ಇಲ್ಲಿ ಏನ್ ಬಂತು? ಕಾಂಪೌಂಡ್ ಕಂಟೈನ್ಸ್ 2 ಅಲ್ಯೂಮಿನಿಯಂ ಅಂಡ್ 3 ಆಕ್ಸಿಜನ್ ಆಟಮ್ಸ್ ಅಂತ ಬಂತು. ಸೊ ದ ಎಂಪಿರಿಕಲ್ ಫಾರ್ಮುಲಾ ಅಥವಾ ಪ್ರಾಯೋಗಿಕ ಸೂತ್ರ ಏನು ಬಂತು? Al2O3. Al2O3. ಇನ್ನೊಂದು ಮಜಾ ನೋಡಿ, ಇಲ್ಲಿ ಆಕ್ಸಿಜನ್ ನದ್ದು Al2 ಬಂದಿದೆ ಅಲ್ಲ, ಹಾಗಾಗಿ ಇಲ್ಲಿ ಆಕ್ಸಿಜನ್ ನ ಸಂಯೋಗ ಶಕ್ತಿ 2, ಅಲ್ಯೂಮಿನಿಯಂನದ್ದು 3. ಕರೆಕ್ಟ್ ಅಲ್ವಾ? ಅದು ಸರಿಯಾಗಿ ಬರ್ತದೆ. ನಿಮಗೆ ಡೌಟ್ ಆದ್ರೆ, ನಿಮ್ಗೆ ಕ್ರಾಸ್ ಚೆಕ್ ಮಾಡ್ಬೇಕು ಅಂತ ಇದ್ರೆ ನೀವಲ್ಲಿ ಅದರ ವ್ಯಾಲೆನ್ಸಿಯನ್ನು Al2O3 ಬರೆಯುವಾಗ ನಿಮಗೆ ಗೊತ್ತಿರ್ತದಲ್ಲ, ಅದನ್ನು ಚೆಕ್ ಮಾಡಿಕೊಂಡು ನೀವು ನೋಡ್ಕೊಳ್ಬಹುದು. ಓಕೆ, ಹಾಗಾದ್ರೆ ಇಲ್ಲಿ ಇನ್ನೊಂದು ನಿಮಗೆ ಕೇಳಬಹುದಾದಂತದ್ದು ಒಂದು
MCQ ಅಲ್ಲಿ ಪ್ರಾಯೋಗಿಕ ಮತ್ತು ಆಣ್ವಿಕ ಸೂತ್ರಗಳ ನಡುವಿನ ಸಾಮಾನ್ಯ ಸಂಬಂಧ ಏನು ಡ್ಯಾಶ್ ಅಂತ ಈ ತರ ಕೇಳ್ಬೋದು. ಆಗ ಮಾಲಿಕ್ಯುಲರ್ ಫಾರ್ಮುಲಾ ಈಕ್ವಲ್ಸ್ ಟು ಎನ್ ಇಂಟು ಎಂಪಿರಿಕಲ್ ಫಾರ್ಮುಲಾ ಅಥವಾ ಮಾಲಿಕ್ಯುಲರ್ ಫಾರ್ಮುಲಾ ಅಥವಾ ಅಣುಸೂತ್ರ ಸಮ ಎನ್ ಗುಣಿಸು ಪ್ರಾಯೋಗಿಕ ಸೂತ್ರ ಅಂತ ಇದು ನಿಮ್ಮ ಆನ್ಸರ್ ಆಗ್ಬೇಕು. ಓಕೆ, ಸಂಯುಕ್ತದ ಪ್ರಾಯೋಗಿಕ ಸೂತ್ರ ಮತ್ತು ಆಣ್ವಿಕ ಸೂತ್ರ ಕಂಡುಹಿಡಿಯಲು ಇದನ್ನು ಬಳಸ್ತಾರೆ. ಸಂಬಂಧದಲ್ಲಿ ಎನ್ ಸಂಯುಕ್ತದ ಆಣ್ವಿಕ ದ್ರವ್ಯರಾಶಿ ಮತ್ತು ಪ್ರಾಯೋಗಿಕ ದ್ರವ್ಯರಾಶಿಯ ಅನುಪಾತವನ್ನು ಸೂಚಿಸ್ತದೆ. ಅಂದ್ರೆ ಮೊಲೆಕ್ಯುಲರ್ ಮಾಸ್ ಡಿವೈಡೆಡ್ ಬೈ ಎಂಪಿರಿಕಲ್ ಫಾರ್ಮುಲಾ ಮಾಸ್. ಓಕೆ, ಎನ್ ಈಕ್ವಲ್ಸ್ ಟು ಮೊಲೆಕ್ಯುಲರ್ ಮಾಸ್ ಡಿವೈಡೆಡ್ ಬೈ ಎಂಪಿರಿಕಲ್ ಫಾರ್ಮುಲಾ ಮಾಸ್. ಇಲ್ಲಿ the general relation between both the empirical and molecular formula is dash ಅಂತ ಕೊಟ್ರೆ ಆಗ ನಿಮ್ಮ ಆನ್ಸರ್ molecular formula equals to n into empirical formula. Here n equals to molecular formula divided by empirical formula mass ನೀವು ಮಾಡ್ಲಿಕ್ಕೆ. This can be used for finding both the empirical formula and the molecular formula of the compound. N is the relation represents the ratio of molecular mass and empirical mass of the compound. ಇಷ್ಟು ವಿಷಯಗಳ ಜೊತೆಗೆ ಇಲ್ಲಿ ಒಂದು ನಾನು ಸುಮ್ಮನೆ ನೆನಪಿಟ್ಟುಕೊಳ್ಳಿಕ್ಕೆ ಮಾಡಿದ್ದು, ಮಾಸ್ ಪರ್ಸೆಂಟೇಜ್ ಎಲಿಮೆಂಟ್ ಅನ್ನು ನೀವು ಕೊಟ್ಟಿರ್ತಾರೆ, ಅಲ್ಲಿ ಎಸ್ಯೂಮ್ ಮಾಡಬೇಕು. 100 grams ಆಫ್ ಸ್ಯಾಂಪಲ್ ಅಂತ ನೀವು ಎಸ್ಯೂಮ್ ಮಾಡಬೇಕು. ಅನಂತರ ಕ್ಯಾಲ್ಕುಲೇಟ್ ದ ಗ್ರಾಮ್ಸ್ ಆಫ್ ಈಚ್ ಎಲಿಮೆಂಟ್ ಮಾಡಬೇಕು. ಆಮೇಲೆ ಅಟಾಮಿಕ್ ವೇಟ್ ಅನ್ನು ಯೂಸ್ ಮಾಡ್ಕೊಳ್ಬೇಕು. ಕ್ಯಾಲ್ಕುಲೇಟ್ ದ ಮೋಲ್ಸ್ ಆಫ್ ಈಚ್ ಎಲಿಮೆಂಟ್ ಮಾಡಬೇಕು. ಅನಂತರ ಕ್ಯಾಲ್ಕುಲೇಟ್ ದ ಮೋಲಾರ್ ರೇಷಿಯೋ ಫಾರ್ ಈಚ್ ಎಲಿಮೆಂಟ್, ಅದು ಕೂಡ ಫುಲ್ ನಂಬರಿಗೆ ಬರುವಾಗೆ ಮಾಡ್ಕೊಳ್ಬೇಕು. ಎಸ್ ಐನ್ ಎಂಪರಿಕಲ್ ಫಾರ್ಮುಲಾ ನೀವು ಯೋಚಿಸಿಕೊಂಡು ಮತ್ತೆ ಬರೆಯುವಂಥದ್ದು. ಇಷ್ಟು ಸುಲಭವಂತಹ ಸ್ಟೆಪ್ಸ್ಗಳು. ಖಂಡಿತವಾಗಿ ವಿಡಿಯೋ ನಿಮ್ಗೆ ಲೈಕ್ ಆಗ್ತದೆ, ಒಂದು ಲೈಕ್ ಕೊಡಿ, ಆಗ ನನಗೂ ಖುಷಿ ಆಗ್ತದೆ. ಮುಂದಿನ ಪಾಠ ಮಾಡ್ಲಿಕ್ಕೆ ಒಂದು ಇಂಟ್ರೆಸ್ಟ್ ಬರ್ತದೆ. ಫ್ರೆಂಡ್ಸಿಗೆ ಶೇರ್ ಮಾಡಿ. ಇದು ತುಂಬಾ ಇಂಪಾರ್ಟೆಂಟ್ ಆದಂತಹ ವಿಡಿಯೋ, ಲೆಕ್ಕಾಚಾರಗಳು ಎಲ್ಲ ಇದೆ, ನೆನಪಿಟ್ಟುಕೊಳ್ಳಿ. ಖಂಡಿತವಾಗಿ ಇದರಿಂದ ಈ ತರದ ಒಂದು ಲೆಕ್ಕ ಬಂದೇ ಬರ್ತದೆ. ತುಂಬಾ ಚೆನ್ನಾಗಿ ಎಕ್ಸಾಮ್ ಬರೀರಿ. ಓಕೆ, ಒಂದು ಎಕ್ಸಾಮ್ ಬರ್ದ ನಂತರ ಸ್ಯಾಟಿಸ್ಫ್ಯಾಕ್ಷನ್ ಬರ್ಬೇಕು ನಿಮಗೆ, ಓ ಚೆನ್ನಾಗಿ ಬರ್ದಿದ್ದೇನೆ ನಾನು ಅಂತ. ಅಷ್ಟಾದ್ರೆ ನೀವು ಗ್ಯಾರಂಟಿ ಪಾಸ್ ಆಗ್ತೀರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.